ಸೊಳ್ಳೆ ಪರ್ದೆ ಸ್ಕ್ಯಾಮ್ ಬಗ್ಗೆ ಕೇಳಿದೀರಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಸ್ಟೋರಿ ನೋಡಿ. ಜಾರ್ಖಂಡ್ ನ ಸಾಹಿಬ್ಗಂಜ್ ಎಂಬ ಹಳ್ಳಿಯಲ್ಲಿ ಈ ತರ ಡಿಫ್ರೆಂಟ್ ಸ್ಕ್ಯಾಮ್ ಆಗಿದೆ. ಯಾರೋ 4 ಜನ ಹಳ್ಳಿಗೆ ಬಂದು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ, ಡೆಂಗ್ಯೂ ಇಂದ ಬಚಾವ್ ಆಗೋಕೆ ಫ್ರೀ ಆಗಿ ಸೊಳ್ಳೆ ಪರ್ದೆ ಕೊಡ್ಬೇಕು ಅಂತ ಗವರ್ಮೆಂಟ್ ಇಂದ ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ನಮ್ ಜನ ಗೊತ್ತಲ್ವಾ, ಫ್ರೀ ಆಗಿ ಕೊಡ್ತಿದ್ದಾರೆ ಅಂದ ತಕ್ಷಣ ಆ ಹಳ್ಳಿ ಜನ ಹಾಗೂ ಪಕ್ಕದ ಹಳ್ಳಿ ಜನ ಎಲ್ಲರೂ ಸೇರಿ ತಗೊಳ್ಳೋಕೆ ಮುಂದಾಗಿದ್ದಾರೆ. ಆಗ ಆ ಸ್ಕ್ಯಾಮರ್ಸ್ ಇದು ಗವರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ವೆರಿಫಿಕೇಶನ್ಗೆ ಆಧಾರ್ ಫೋಟೋ ಕಾಪಿ ಬೇಕು, ಅದ್ರ ಜೊತೆಗೆ ಮಷೀನ್ ಅಲ್ಲಿ ನಿಮ್ ಫಿಂಗರ್ ಪ್ರಿಂಟ್ಸ್ ತಗೋಬೇಕು ಅಂತ ಹೇಳಿದ್ದಾರೆ. ಜನ ಕೂಡ ಗವರ್ಮೆಂಟ್ ಇಂದ ಮಾಡ್ತಿದ್ದಾರೆ ಅಂತ ನಂಬ್ಕೊಂಡು ಅವ್ರು ಹೇಳ್ದಾಗೆ ಕೇಳಿದ್ದಾರೆ. ಅಷ್ಟೇ, ಆ ಜನ ಕೊಟ್ಟಿರೋ ಫಿಂಗರ್ ಪ್ರಿಂಟ್ಸ್ ನ ರೆಪ್ಲಿಕಾ ತಗೊಂಡು ನಕಲಿ ಫಿಂಗರ್ ಪ್ರಿಂಟ್ಸ್ ರೆಡಿ ಮಾಡಿದ್ದಾರೆ. ಈಗ ಆಧಾರ್ ಕಾರ್ಡ್ ಹಾಗೂ ಫಿಂಗರ್ ಪ್ರಿಂಟ್ ಎರಡು ಸ್ಕ್ಯಾಮರ್ಸ್ ಕೈಲಿ ಸಿಕ್ಕಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ? AEPS ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಮೂಲಕ ಯಾವುದೇ ಪಿನ್ ಹಾಗೂ OTP ಇಲ್ಲದೆ ರಾತ್ರೋರಾತ್ರಿ ನೂರಾರು ಅಕೌಂಟ್ ಇಂದ ದುಡ್ಡು ತಗೊಂಡಿದ್ದಾರೆ. ರಿಪೋರ್ಟ್ ಹೇಳೋ ಪ್ರಕಾರ ಈ ಸ್ಕ್ಯಾಮ್ ಜಾರ್ಖಂಡ್ ಇಂದ ಛತ್ತೀಸ್ಗಢ ವರೆಗೂ ಬಂದಿದೆ. ನೆಕ್ಸ್ಟ್ ನಿಮ್ ಹಳ್ಳಿ ಕೂಡ ಟಾರ್ಗೆಟ್ ಆಗ್ಬೋದು. ಈ ವಿಡಿಯೋನ ನಿಮ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಈ ತರ ಸ್ಕ್ಯಾಮ್ ಗಳಿಂದ ಬಚಾವಾಗೋಕೆ ಟ್ರೈ ಮಾಡಿ.